ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಸಲಾಂ ಸೈನಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ RPF ಕಾನ್ಸ್ಟೇಬಲ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು ಅಂತ ಅಭ್ಯರ್ಥಿಗಳು ನಿಮ್ಮ ಅಡ್ಮಿಟ್ ಕಾರ್ಡ್ ಮತ್ತು ನಿಮ್ಮ ಎಕ್ಸಾಮ್ ಡೇಟ್ ಮತ್ತು ಎಕ್ಸಾಮ್ ಸಿಟಿ ಎಲ್ಲಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ನೋಡ್ತಿರ್ಬೋದು ಸೀರಿಯಲ್ ನಂಬರ್ 1 CN RPF 02/2024 ಅಂದರೆ ಇದು ಎಕ್ಸಾಮ್ ಯಾರೆಲ್ಲ ಮೇನಲ್ಲಿ ಮತ್ತು ಜೂನ್ನಲ್ಲಿ ಪ್ರಾರಂಭವಾದ ಈ ಅಪ್ಲಿಕೇಶನ್ ಯಾರೆಲ್ಲ ಹಾಕಿದ್ರು ಅಂಥವ್ರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಲ್ಲಿ RPF ಕಾನ್ಸ್ಟೇಬಲ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಕ್ಸಾಮ್ ಡೇಟ್ ಬಂದು ನೋಡ್ಬೋದು. ಇಲ್ಲಿ March 2, 2025 ಟು 20 March 2025 ಅಂದರೆ ಮಾರ್ಚ್ 2ನೇ ತಾರೀಕಿಂದ ಮಾರ್ಚ್ 20ನೇ ತಾರೀಕುವರೆಗೂ ಎಕ್ಸಾಮ್ ನಡೆಯಲಿದೆ. ಆ ಎಕ್ಸಾಮ್ ಯಾರೆಲ್ಲ ತಯಾರಿ ನಡೆಸ್ತಿದ್ದರೋ ಅಥವಾ ಯಾರೆಲ್ಲ ಮಾಡಿಲ್ಲವೋ ಅವರೆಲ್ಲ ಸಹ ತಯಾರಿ ಮಾಡಿಕೊಳ್ಳಿ, ಎಲ್ಲ ಪ್ರಿಪೇರ್ ಆಗಿ. ಎಕ್ಸಾಮು ಇನ್ನೂ ಏನೋ ಒಂದು ತಿಂಗಳಿದೆ ಅಷ್ಟೇ. ಡೇಟ್ ಫಾರ್ ಅದರ್ CN ವಿಲ್ ಬಿ ಅನೌನ್ಸ್ಡ್ ಇನ್ ಡ್ಯೂ ಕೋರ್ಸ್ ಅಂತ ಇದೆ. ಅಂದರೆ ಯಾರೆಲ್ಲ NTPC ಮತ್ತು ಗ್ರೂಪ್ ಡಿ ಅಪ್ಲಿಕೇಶನ್ ಹಾಕಿದ್ರು ಅನೌನ್ಸ್ ಮಾಡ್ತೀನಿ, ಬರೋ ಒಂದು ದಿನಗಳಲ್ಲಿ ಅಥವಾ ತಿಂಗಳಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಸೆಕೆಂಡ್ ಇದರಲ್ಲಿ ದಿ ಲಿಂಕ್ ಫಾರ್ ವ್ಯೂವಿಂಗ್ ದಿ ಎಕ್ಸಾಮ್ ಸಿಟಿ and date and downloading of travel authority for SC/ST candidates will be made live 10 days prior to the exam date on the official website of RRBS. ಅಂದರೆ ಯಾರೆಲ್ಲ SC/ST ಕ್ಯಾಟಗಿರಿಗೆ ಸೇರಿದಿರೋ ಅವ್ರಿಗೆ ರೈಲಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಅವತ್ತಿನ ದಿನ ಫ್ರೀ ಟ್ರಾವೆಲಿಂಗ್ ಇರುತ್ತೆ. ನೆಕ್ಸ್ಟು ಎಕ್ಸಾಮ್ ಡೇಟು ಮತ್ತು ಎಕ್ಸಾಮ್ ಸಿಟಿ ಎಲ್ಲಿದೆ ಎಂಬುದನ್ನು 10 ದಿನಗಳ ಮುಂಚೆ ನಿಮಗೆ ಮಾಹಿತಿ ಸಿಗುತ್ತೆ. ಈಗ 2ನೇ ತಾರೀಕು ಮಾರ್ಚ್ ಇದೆ ಅಂದರೆ ನಿಮ್ಮ ಎಕ್ಸಾಮ್ ಸಿಟಿ ಮತ್ತು ಎಕ್ಸಾಮ್ ಡೇಟ್ ನೋಡೋದಕ್ಕೆ ಫೆಬ್ರವರಿ 20 ಇಲ್ಲ 21 ನಿಮಗೆ ಗೊತ್ತಾಗುತ್ತೆ, ಆ ಲಿಂಕ್ ಆ್ಯಕ್ಟಿವ್ ಆಗುತ್ತೆ. ಮತ್ತು ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಅಡ್ಮಿಟ್ ಕಾರ್ಡ್ ಬಂದು ಈಗ ನಿಮ್ಮ ಎಕ್ಸಾಮ್ ಮಾರ್ಚ್ 2 ಅಂದರೆ ಫೆಬ್ರವರಿ ಲಾಸ್ಟ್ 28 ಅಷ್ಟೇ ಮಂತು ಇರೋದು. ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ 27 ಬರುತ್ತೆ. ಕ್ಲಿಯರಾಗಿ ಹೇಳ್ತಿದ್ದೀನಿ. ಅಕಸ್ಮಾತ್ ನಿಮಗೆ ಮಾರ್ಚ್ 5 ನಿಮ್ಮ ಎಕ್ಸಾಮ್ ಅಂದರೆ ಮಾರ್ಚ್ 2ನೇ ತಾರೀಕು ಬರುತ್ತೆ ಇದು ಅಡ್ಮಿಟ್ ಕಾರ್ಡ್, ಅಥವಾ 1ನೇ ತಾರೀಕು ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಕ್ಲಿಯರಾಗಿ ಹೇಳಿದ್ದಾರೆ RPF ಅವರು ಯಾವುದೇ ತರಹ ಮಧ್ಯವರ್ತಿಗಳಿಗೆ ಹಣ ಕೊಡಬೇಡಿ, ಅವ್ರನ್ನ ನಂಬಿ ಮೋಸ ಹೋಗಬೇಡಿ ಅಂತ ಹೇಳಿದ್ದಾರೆ. ಇದು CBT ಎಕ್ಸಾಮ್ ಇರೋದ್ರಿಂದ ಇದು ಮೆರಿಟ್ ಆಧಾರಿತ ಮೇಲೆ ನಿಮ್ಮ ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳಿ RRB ಕಡೆಯಿಂದ. ಸೊ ಇದು ಅಫಿಷಿಯಲ್ ನೋಟಿಫಿಕೇಷನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತೀನಿ. ಜೈ ಹಿಂದ್, ವಂದೇ ಮಾತರಂ.